ನಮಸ್ಕಾರ ಸ್ನೇಹಿತರೆ, ಒಂದು ಮಾತಿದೆ, ಹಿತ್ತಲ ಗಿಡ ಮದ್ದಲ್ಲ ಅಂತೇಳಿ. ಅಂದ್ರೆ ನಮ್ಮ ಹಿತ್ತಲಲ್ಲೇ ಕೆಲವೊಂದು ಗಿಡಗಳಿರ್ತದೆ, ಅದರ ವ್ಯಾಲ್ಯೂ ಏನನ್ನ ತಿಳ್ಕೊಂಡು ನಮ್ಗೆ ಗೊತ್ತಿರಲ್ಲ. ಅಂದ್ರೆ ಅದರಿಂದ ನಮ್ಗೆ ಏನೆಲ್ಲ ಉಪಯೋಗ ಆಗುತ್ತೆ ಇದ್ಯಾವುದು ಕೂಡ ನಮ್ಗೆ ಗೊತ್ತಿರಲ್ಲ. ಅದಕ್ಕೆ ಬದಲಾಗಿ ಅದು ಕಳೆ ಅಂತೇಳಿ ಹೇಳಿ ನಾವು ಕಿತ್ತು ಬಿಸಾಡ್ತೇವೆ. ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹೇಳೋದಾದ್ರೆ, ಅವರಿಗಿರುವಂತಹ ನಾಲೆಜ್ ಅಥವಾ ಅವ್ರಿಗೆ ಗೊತ್ತಿರುವಂತಹ ವಿಷಯ ಇದ್ಯಾವುದನ್ನು ಕೂಡ ನಾವು ಗುರುತಿಸೋದ್ರಲ್ಲಿ ಖಂಡಿತವಾಗಿ ಫೇಲ್ಯೂರ್ ಆಗಿದ್ದೇವೆ ಅಂತೇಳಿ ತಿಳ್ಕೊಳ್ತೇನೆ. ಕಾರಣ ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಆಗಾಗ ವಿದೇಶಗಳಿಗೆ ಹೋಗಿ ಅಲ್ಲಿರುವಂತಹ ವಿಶ್ವವಿದ್ಯಾಲಯಗಳಲ್ಲಿ ಈ ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನ ಮಾಡಿ ಅಲ್ಲಿಯ ವಿದ್ಯಾರ್ಥಿಗಳಿಗೆ ತಮ್ಮ ಜ್ಞಾನವನ್ನ ಹಂಚ್ಕೊಡ್ತಾರೆ. ಅಂದ್ರೆ ತನಗೇನು ಗೊತ್ತಿದೆ ಅದನ್ನ ಅವ್ರ ಜೊತೆ ಹಂಚ್ಕೊಳ್ತಾರೆ. ಹಾಗಾಗಿ ನನ್ಗೆ ಅನಿಸ್ತಾ ಇರೋದು ಏನು ಅಂತ ಹೇಳಿದ್ರೆ, ವಿದೇಶದಲ್ಲಿರುವಂತಹ ವಿಶ್ವವಿದ್ಯಾಲಯಗಳು ಇವರ ನಾಲೆಜ್ ಅನ್ನ ಗುರುತಿಸಿ ಇವ್ರನ್ನ ಅಲ್ಲಿ ಕರೆಸಿ ಅವ್ರ ಮುಖಾಂತರ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಪಾಠ ಮಾಡಿಸ್ತಾರೆ. ಅಂದ್ರೆ ಈ ಒಂದು ರೀತಿಯಾಗಿ ಸಂವಾದವನ್ನ ನಡೆಸಿ ಅವ್ರಿಗೆ ಏನಾದ್ರೂ ಡೌಟ್ಸ್ ಇದ್ರೆ ಅದನ್ನ ಇವರು ರಾಹುಲ್ ಗಾಂಧಿ ಅವ್ರ ಹತ್ರ ಕೇಳಿದ್ರೆ ಅದಕ್ಕೆ ಸರಿಯಾದಂತಹ ಉದಾಹರಣೆಯನ್ನ ಕೊಟ್ಟು ಅವರು ಸಂಪೂರ್ಣವಾಗಿ ವಿವರಣೆಯನ್ನು ಕೊಡ್ತಾರೆ. ಉದಾಹರಣೆ ಅಂತ ಹೇಳಿದ್ರೆ ಅಷ್ಟೊಂದು ಪರ್ಫೆಕ್ಟ್ ಆಗಿರುವಂತಹ ಉದಾಹರಣೆಯನ್ನು ಕೊಟ್ಟು ಕೊನೆಗೆ ಆ ಉದಾಹರಣೆಯನ್ನು ಕೂಡ ವಿವರಿಸಿ ಅವರು ರಾಹುಲ್ ಗಾಂಧಿ ಅವರು ಈ ವಿದ್ಯಾರ್ಥಿಗಳಿಗೆ ತಿಳಿ ಹೇಳ್ತಾ ಇದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿರುವಂತಹ ಯಾವುದೇ ವಿಶ್ವವಿದ್ಯಾಲಯಗಳು ರಾಹುಲ್ ಗಾಂಧಿ ಅವ್ರನ್ನ ಕರೆಸಿ ಅವ್ರ ಮುಖಾಂತರ ಈ ಮಕ್ಕಳಿಗೆ ಪಾಠ ಹೇಳಿಸೋದು ಅಥವಾ ಅವ್ರಿಗೆ ಗೊತ್ತಿರುವಂತಹ ಜ್ಞಾನವನ್ನ ಇವ್ರ ಜೊತೆ ಶೇರ್ ಮಾಡ್ಕೊಳ್ಳುವಂತಹ ಕೆಲಸವನ್ನ ನಮ್ಮ ದೇಶದ ವಿಶ್ವವಿದ್ಯಾಲಯಗಳು ಮಾಡ್ತಾ ಇಲ್ಲ ಅನ್ಸ್ತದೆ. ಇಷ್ಟನ್ನ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿದೆ ರಾಹುಲ್ ಗಾಂಧಿ ಅವರು ಆಗಾಗ ವಿದೇಶ ಪ್ರವಾಸ ಮಾಡ್ತಾ ಇರ್ತಾರೆ. ಅದರಲ್ಲಿಯೂ ಅಮೆರಿಕ, ಬ್ರಿಟನ್ ಈ ತರ ಹಲವಾರು ದೇಶಗಳು ಸೇರಿರ್ತದೆ. ಅಂದ್ರೆ ಬಹಳಷ್ಟು ಮುಂದುವರೆದಂತಹ ದೇಶಗಳು ಸೇರಿರ್ತವೆ. ಆ ದೇಶಗಳಲ್ಲಿರುವಂತಹ ಅತ್ಯಂತ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳಲ್ಲಿ ರಾಹುಲ್ ಗಾಂಧಿ ಅವರು ಭಾಷಣವನ್ನ ಮಾಡ್ತಾರೆ, ವಿದ್ಯಾರ್ಥಿಗಳ ಜೊತೆಗೆ ಸಂವಾದವನ್ನ ನಡೆಸ್ತಾರೆ. ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಇತ್ತೀಚೆಗೆ ಕೊಲಂಬಿಯಾಕ್ಕೆ ಭೇಟಿ ಕೊಟ್ಟಿದ್ರು. ಕೊಲಂಬಿಯಾಕ್ಕೆ ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಲ್ಲಿಯ ಒಂದು ವಿಶ್ವವಿದ್ಯಾಲಯದಲ್ಲಿ ಅವರು ಲೆಕ್ಚರಿಂಗ್ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳ ಜೊತೆಗೆ ಸಂವಾದದಲ್ಲಿ ಭಾಗವಹಿಸಿದ್ರು. ಈ ವಿಷಯ ನಿಮ್ಗೆ ಗೊತ್ತಿರುವಂತದ್ದೇ. ಇಲ್ಲಿ ರಾಹುಲ್ ಗಾಂಧಿ ಅವರು ಈ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡ್ತಾ ಇರುವ ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅದಕ್ಕಿಂತಲೂ ಮೊದಲು ನಾನು ಈ ಕೊಲಂಬಿಯಾದ ಬಗ್ಗೆ ಹೇಳಬೇಕಾಗಿ ಬರ್ತದೆ. ಕೊಲಂಬಿಯಾ ನಿಮ್ಗೆ ಗೊತ್ತಿದೆ, ದಕ್ಷಿಣ ಅಮೆರಿಕದ ಒಂದು ದೇಶ. ಈ ಕೊಲಂಬಿಯಾ ದೇಶ ಅನ್ನೋದು ಮಾದಕ ದ್ರವ್ಯಗಳಿಗೆ ಸಂಬಂಧಪಟ್ಟಂತ ಮಾಫಿಯಾಗಳೇ ಆಳುವಂತಹ ದೇಶ ಅಂತಲೇ ಹೇಳ್ಬೋದು. ಅಂದ್ರೆ ಅಲ್ಲಿಯ ಗವರ್ಮೆಂಟ್ ಅನ್ನ ಅಲ್ಲಿರುವಂತಹ ಈ ಮಾಫಿಯಾ ದೊರೆಗಳಿದಾರಲ್ಲ ಅವರೇ ಕಂಟ್ರೋಲ್ ಮಾಡ್ಕೊಂಡು ಹೋಗ್ತಾರೆ. ಅಂತಹ ಕುಖ್ಯಾತಿ ಪಡೆದಂತ ದೇಶಕ್ಕೆ ರಾಹುಲ್ ಗಾಂಧಿ ಅವರು ಆಗಾಗ ಭೇಟಿ ಕೊಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಮೊನ್ನೆ ಕೂಡ ಅವರು ಭೇಟಿ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಕೊಲಂಬಿಯಾಕ್ಕೆ ಪದೇ ಪದೇ ಭೇಟಿ ಕೊಡ್ತಾ ಇರೋದ್ರ ಹಿಂದೆ ಕೂಡ ಬಹಳಷ್ಟು ಅನುಮಾನಗಳಿದೆ. ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂದ್ರೆ ಕೆಲವೊಂದು ಅವರ ಅತ್ಯಂತ ಪರ್ಸನಲ್ ಆದಂತಹ ವಿಷಯಗಳಿದೆ ಅಂತ ಹೇಳಿ ಹೇಳ್ತಾರೆ. ಬಿಡಿ, ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡದೇ ಇರೋದೇ ಒಳ್ಳೇದು, ಯಾಕಂದ್ರೆ ಬೇರೆಯವರ ಪರ್ಸನಲ್ ವಿಷಯ ನಮ್ಗೆ ಬೇಕಿಲ್ಲ. ಇಲ್ಲಿ ಮುಖ್ಯವಾಗಿ ನಾವು ಮಾತಾಡಬೇಕಾಗಿರುವಂತಹದ್ದು ರಾಹುಲ್ ಗಾಂಧಿ ಅವರು ಆ ವಿಶ್ವವಿದ್ಯಾಲಯದಲ್ಲಿ ಏನೆಲ್ಲ ಮಾತಾಡಿದ್ರು ಅದ್ರ ಬಗ್ಗೆ ನಾವು ಮಾತಾಡ್ಬೇಕಾಗಿ ಬರ್ತದೆ. ರಾಹುಲ್ ಗಾಂಧಿ ಅವರು ಅಲ್ಲಿ ವಿದ್ಯಾರ್ಥಿಗಳ ಜೊತೆ ಸಂವಾದ ನಡೆಸೋ ಸಂದರ್ಭದಲ್ಲಿ ಮಾತಾಡಿರುವಂತ ವಿಡಿಯೋನ ನಾನು ಇಲ್ಲಿ ಶೇರ್ ಮಾಡ್ಕೊಳ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ಕಾಪಿರೈಟ್ ಸಮಸ್ಯೆ ಬರ್ತದೆ. ಹಾಗಾಗಿ ನಾನು ಶೇರ್ ಮಾಡ್ಕೊಂತ ಇಲ್ಲ. ಆದ್ರೆ ಇಲ್ಲಿ ಮುಖ್ಯವಾಗಿ ರಾಹುಲ್ ಗಾಂಧಿ ಅವರು ಏನ್ ಮಾತಾಡಿದ್ದಾರೆ ಅದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ಇಲ್ಲಿ ವಿದ್ಯಾರ್ಥಿಗಳ ಜೊತೆ ಸಂವಾದ ಮಾಡ್ತಾ ಇರುವ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾತಾಡ್ಲಿಕ್ಕೆ ಹೊರಟರು ಅನ್ಸ್ತದೆ. ಅಂದ್ರೆ ಅವ್ರು ಮಾತಾಡ್ತಿರುವಂತ ರೀತಿ ನೋಡಿದ್ರೆ ಅದೇ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಿದ್ದಾರೆ ಅನಿಸ್ತಾ ಇದೆ ನನಗೆ. ಅಲ್ಲಿ ರಾಹುಲ್ ಗಾಂಧಿ ಅವರು ಮುಖ್ಯವಾಗಿ ಒಂದು ಉದಾಹರಣೆಯನ್ನು ಕೊಟ್ಟರು. ನಿಮಗೆ ಗೊತ್ತಿರಬಹುದು, ರಾಹುಲ್ ಗಾಂಧಿ ಈ ಹಿಂದಿನ ಹಲವಾರು ಭಾಷಣಗಳಲ್ಲಿ, ಅಂದ್ರೆ ಈ ಚುನಾವಣಾ ಪ್ರಚಾರ ಭಾಷಣ ಇರ್ಬೋದು ಅಥವಾ ಈ ಭಾರತ್ ಜೋಡೋ ಯಾತ್ರೆ ಸಂದರ್ಭದಲ್ಲಿ ಮಾಡಿರುವಂತಹ ಭಾಷಣ, ಇದೆಲ್ಲದನ್ನು ನೀವು ನೋಡಿರ್ತೀರ. ರಾಹುಲ್ ಗಾಂಧಿ ಅವರು ಕೆಲವೊಂದು ಉದಾಹರಣೆಗಳನ್ನ ತುಂಬಾ ಚೆನ್ನಾಗಿ ಕೊಡ್ತಾರೆ. ಎಷ್ಟು ಚೆನ್ನಾಗಿರ್ತದೆ ಅಂತ ಹೇಳಿದ್ರೆ ಕೊನೆಗೆ ರಾಹುಲ್ ಗಾಂಧಿ ಅವರಿಗೆ ಕನ್ಫ್ಯೂಸ್ ಆಗ್ಬಿಡ್ತದೆ ಅವ್ರು ಏನ್ ಹೇಳಲಿಕ್ಕೆ ಹೊರಟಿದ್ದಾರೆ ಅಂತೇಳಿ. ಅಷ್ಟೊಂದು ಚೆನ್ನಾಗಿ ಉದಾಹರಣೆಗಳನ್ನ ಕೊಡ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅಷ್ಟೇ ಈ ಅಧಿಕಾರ ವಿಕೇಂದ್ರೀಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಮಾತಾಡ್ತಾ ಇರೋ ಸಂದರ್ಭದಲ್ಲಿ ಕಾರು ಮತ್ತು ಬೈಕ್ ಅನ್ನ ಕಂಪೇರ್ ಮಾಡ್ಕೊಂಡು ಮಾತಾಡಿದ್ರು. ಇಲ್ಲಿ ಮಾತಾಡ್ತಾ ರಾಹುಲ್ ಗಾಂಧಿ ಅವರು ಬೈಕ್ ನ ವೇಟ್ 100 kg ಇರ್ತದೆ. ಆ ಬೈಕ್ ಇಬ್ಬರನ್ನ ಆರಾಮದಲ್ಲಿ ಕರ್ಕೊಂಡು ಹೋಗ್ತದೆ, ಅಂದ್ರೆ ಇಬ್ರು ರೈಡ್ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿರ್ತದೆ ಅಂತೇಳಿ ಹೇಳಿದ್ರು. ಹಾಗೇನೆ ಕಾರ್ ಬಗ್ಗೆ ಮಾತಾಡ್ತಾ ಕಾರು ಹೆಚ್ಚು ಕಡಿಮೆ 3000 kg ವೇಟ್ ಇರ್ತದೆ ಅಂತೇಳಿ ಹೇಳಿದ್ರು. ಆದ್ರೆ ಕಾರ್ನಲ್ಲಿ ಒಬ್ಬನೇ ಓಡಾಡ್ತಾ ಇರ್ತಾನೆ ಅಂತೇಳಿ ಹೇಳಿದ್ರು. ಇಲ್ಲಿ ಕಾರ್ನಲ್ಲಿ ಒಬ್ಬರೇ ಬೇಕಾದ್ರೂ ಓಡಾಡ್ಬೋದು ಅಥವಾ 10 ಜನರನ್ನು ಕೂರ್ಸ್ಕೊಂಡ್ ಬೇಕಾದ್ರೂ ಓಡಾಡ್ಬೋದು, ಅದು ಬೇರೆ ವಿಷಯ. ಆದ್ರೆ ಅವ್ರ ಕಾರ್ನ ವೆಯ್ಟ್ 3000 ಅಂತ ಹೇಳಿದಾಗ ನಂಗೂ ಸ್ವಲ್ಪ ಕುತೂಹಲ ಮೂಡ್ತು. ಕೊನೆಗೆ ಸರ್ಚ್ ಮಾಡಿ ನೋಡಿದಾಗ ನಂಗೆ ಗೊತ್ತಾಗಿದೆ ಏನು ಅಂತ ಹೇಳಿದ್ರೆ, ಇಂಡಿಯಾದಲ್ಲಿರುವಂತಹ ಕಾರುಗಳಲ್ಲಿ ಸಾಮಾನ್ಯವಾಗಿ ಯಾವುದು ಕೂಡ 3000 kg ಇರುವಂತಹದ್ದಿಲ್ಲ. ಇರಬಹುದು, ಅಂದ್ರೆ ಅಡಿಷನಲ್ ಫಿಟ್ಟಿಂಗ್ಸ್ ಇದೆಲ್ಲ ಸೇರಿ ಬುಲೆಟ್ ಪ್ರೂಫ್ ಈ ತರ ಎಲ್ಲ ಹಾಕಿದ್ರೆ ಆಗ ಮೋಸ್ಟ್ಲಿ ಜಾಸ್ತಿ ವೆಯ್ಟ್ ಬರ್ಬೋದು. ಇಲ್ಲದಿದ್ರೆ ನಾರ್ಮಲ್ ಆಗಿ ಬರುವಂತಹ ಕಾರ್ಗಳು ಯಾವುದು ಕೂಡ 3000 kg ವೆಯ್ಟ್ ಬರಲ್ಲ. ನನ್ಗೆ ಗೊತ್ತಿದ್ದಾಗ ಫಾರ್ಚುನರ್ 2700 kg ವೆಯ್ಟ್ ಬರ್ತದೆ ಅನ್ಸ್ತದೆ, ಅದು ಬೇರೆ ವಿಷಯ. ಆದ್ರೆ ರಾಹುಲ್ ಗಾಂಧಿ ಅವರು ಇಲ್ಲಿ 3000 kg ವೆಯ್ಟ್ ಇರ್ತದೆ ಕಾರ್ಗೆ ಅಂತೇಳಿ ಹೇಳಿದ್ರು. ಹಾಗೇನೆ ಎಲೆಕ್ಟ್ರಿಕ್ ಕಾರ್ ಮತ್ತೆ ಪೆಟ್ರೋಲ್ ಅಥವಾ ಡೀಸೆಲ್ ಕಾರ್ ಇದನ್ನ ಕೂಡ ಕಂಪೇರ್ ಮಾಡಿ ಮಾತಾಡಿದ್ರು. ಇಲ್ಲಿ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಪೆಟ್ರೋಲ್ ಅಥವಾ ಡೀಸೆಲ್ ಕಾರ್ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ, ಅದೇ ರೀತಿಯಲ್ಲಿ ಬೈಕ್ ಅನ್ನು ಯಾವ ರೀತಿ ಡಿಸೈನ್ ಮಾಡಿರ್ತಾರೆ,
ಬೈಕ್ ಆಕ್ಸಿಡೆಂಟ್ ಆದ್ರೆ ಏನಾಗ್ತದೆ, ಕಾರ್ ಆಕ್ಸಿಡೆಂಟ್ ಆದ್ರೆ ಏನಾಗ್ತದೆ, ಇದೆಲ್ಲ ಹೇಳ್ಕೊಂಡು ಹೋಗಿದ್ದಾರೆ. ನಂತರ ಬ್ಯಾಟ್ರಿ ಕಾರ್ ಬಗ್ಗೆ ಹೇಳಿದ್ರು. ಅಲ್ಲಿ ಕೂಡ ಒಂದು ಆಭಾಸವನ್ನೇ ಮಾಡಿದ್ರು. ಅಲ್ಲಿ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಅಂದ್ರೆ, ಬ್ಯಾಟ್ರಿ ಕಾರ್ನಲ್ಲಿ 4 ಮೋಟರ್ಗಳಿರ್ತದೆ ಅಂತೇಳಿ ಹೇಳಿದ್ರು. ಪ್ರತಿಯೊಂದು ವೀಲಿಗೂ ಒಂದೊಂದು ಮೋಟರ್ ಫಿಕ್ಸ್ ಮಾಡಿರ್ತಾರೆ. ಹಾಗಾಗಿ ಪವರ್ ಅನ್ನೋದು ಈಕ್ವಲ್ ಆಗಿ ಶೇರ್ ಆಗಿ ಕಾರು ಚೆನ್ನಾಗಿ ಓಡ್ತದೆ, ಈ ರೀತಿಯಾಗಿ ಹೇಳಿದ್ರು. ಇದ್ರ ಬಗ್ಗೆನೂ ಕೂಡ ನಾನೊಂದು ಸ್ವಲ್ಪ ರಿಸರ್ಚ್ ಮಾಡಿ ನೋಡಿದಾಗ ನಂಗೆ ಗೊತ್ತಾಗಿದೆ ಏನು ಅಂತ ಹೇಳಿದ್ರೆ, ಯೂಶುವಲಿ ಬ್ಯಾಟ್ರಿ ಕಾರಿಗೆ ಕೂಡ ಒಂದೇ ಮೋಟರ್ ಇರ್ತದೆ, ಇಲ್ಲ ಕೆಲವೊಮ್ಮೆ ಡ್ಯೂಯಲ್ ಮೋಟರ್ ಇರ್ತದೆ. ಅದು ಬಿಟ್ರೆ 4 ಮೋಟರ್ ಅಂತೂ ಯಾವುದೇ ಕಾರ್ಗಳಿಗೆ ಬರಲ್ಲ. ನಿಮ್ಗೇನಾದ್ರೂ ಗೊತ್ತಿದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾನೇನು ಆಟೋಮೊಬೈಲ್ ಇಂಜಿನಿಯರ್ ಅಲ್ಲ. ಹೀಗೆ ಹುಡುಕಿ ನೋಡಿದಾಗ ನನ್ಗೆ ಗೊತ್ತಾಗಿರುವಂತಹ ವಿಷಯ ಇಷ್ಟು. ಇಲ್ಲಿ ರಾಹುಲ್ ಗಾಂಧಿ ಅವರು ಹೇಳಲಿಕ್ಕೆ ಹೊರಟಿದ್ದೇನು ಅಂತ ಹೇಳಿದ್ರೆ, ಅಧಿಕಾರ ವಿಕೇಂದ್ರೀಕರಣ ಆಗಬೇಕು, ಈ ರೀತಿಯಾಗಿ ಮಾತಾಡ್ಲಿಕ್ಕೆ ಹೊರಟಿದ್ದು. ಆದ್ರೆ ಇಲ್ಲಿ ಅವ್ರು ಕೊಟ್ಟಂತ ಉದಾಹರಣೆ ಇದೆಯಲ್ಲ, ಅತ್ಯಂತ ಕಾಂಪ್ಲಿಕೇಟೆಡ್ ಆದಂತ ಉದಾಹರಣೆಯನ್ನು ಕೊಟ್ಟಿದ್ರು. ಯಾವಾಗಲೂ ಕೂಡ ನಾವು ಏನಾದ್ರೂ ಉದಾಹರಣೆ ಕೊಡೋದಾದ್ರೆ ಬೇರೆಯವರಿಗೆ ಅರ್ಥ ಆಗೋ ರೀತಿಯಲ್ಲಿ ಉದಾಹರಣೆಯನ್ನು ಕೊಡಬೇಕು. ಆದ್ರೆ ಇಲ್ಲಿ ಆ ರೀತಿ ಅಲ್ಲ. ಇಲ್ಲಿ ಅರ್ಥ ಮಾಡಿಸೋದ್ರ ಬದಲಿಗೆ ಅವ್ರನ್ನ ಕನ್ಫ್ಯೂಸ್ ಮಾಡ್ಲಿಕ್ಕೆ ಹೊರಟಾಗಿ ಕಾಣಿಸ್ತಾ ಇತ್ತು ರಾಹುಲ್ ಗಾಂಧಿ ಅವರು. ಬಹುಶಃ ಅಲ್ಲಿ ಬಂದಂತಹ ವಿದ್ಯಾರ್ಥಿಗಳು ಕೂಡ ಸಂಪೂರ್ಣವಾಗಿ ಕನ್ಫ್ಯೂಸ್ ಆಗಿ ಹೋಗಿದ್ದಾರೆ ಅನ್ಸ್ತದೆ. ಅಧಿಕಾರ ವಿಕೇಂದ್ರೀಕರಣದ ಬಗ್ಗೆ ಮಾತಾಡುವಂತಹ ರಾಹುಲ್ ಗಾಂಧಿ ಅವರಿಗೆ ನಮ್ಮ ದೇಶದಲ್ಲಿರುವಂತಹ ಈ ಪಂಚಾಯತ್ ರಾಜ್ ವ್ಯವಸ್ಥೆ ಇರಬಹುದು, ಅಥವಾ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಈ ರೀತಿ ಇರುವಂತಹ ವ್ಯವಸ್ಥೆ ಬಗ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ವೇನೋ ಅನಿಸ್ತದೆ ನನಗೆ. ನಿಮ್ಗೆ ಗೊತ್ತಿದೆ, ಅಧಿಕಾರ ವಿಕೇಂದ್ರೀಕರಣ ಆಗಿದೆ, ಎಲ್ಲರ ಕೈಗೂ ಅಧಿಕಾರ ಸಿಕ್ಕಿದೆ. ಈಗ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಒಂದು ವಾರ್ಡ್ ಅಂತ ಹೇಳಿರ್ತಾರೆ. ಆ ವಾರ್ಡಿಗೆ ಒಬ್ಬ ಮೆಂಬರ್ ಇರ್ತಾನೆ, ಪಂಚಾಯತ್ ಮೆಂಬರ್ ಇರ್ತಾನೆ. ಆ ವಾರ್ಡ್ನವ್ರು ಸಾಮಾನ್ಯವಾಗಿ ಪಂಚಾಯತ್ ಮೆಂಬರ್ನ ಹಿಡ್ಕೊಂಡು ಅವ್ರಿಗೆ ಏನೆಲ್ಲ ಕೆಲಸ ಆಗಬೇಕು ಅದನ್ನ ಮಾಡಿಸ್ಕೊಳ್ತಾ ಇರ್ತಾರೆ. ಅಂದ್ರೆ ಅಧಿಕಾರ ವಿಕೇಂದ್ರೀಕರಣ ನಡೆದು ಹೋಗ್ಬಿಟ್ಟಿದೆ. ಇದು ಬಹಳ ಹಿಂದೆ ಆಗಿರುವಂತಹದ್ದು. ಇವರ ತಂದೆ ಕಾಲದಲ್ಲಿ ಇಡೀ ದೇಶದಲ್ಲಿ ಪಂಚಾಯತ್ ವ್ಯವಸ್ಥೆ ಜಾರಿಗೆ ಬಂದಿರುವಂತಹದ್ದು. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಅದು ಗೊತ್ತಿಲ್ಲ ಅನ್ಸ್ತದೆ. ಇಲ್ಲಿ ಪುನಃ ರಾಹುಲ್ ಗಾಂಧಿ ಅವರು ಭಾರತದಲ್ಲಿ ಸಂಪೂರ್ಣವಾಗಿ ಸೆಂಟ್ರಲೈಸ್ ಆಗಿದೆ ಅಧಿಕಾರ ವಿಕೇಂದ್ರೀಕರಣವೇ ಆಗಿಲ್ಲ, ಈ ರೀತಿಯಾಗಿ ಮಾತಾಡಿದ್ದಾರೆ. ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಸಾಮಾನ್ಯವಾಗಿ ವಿದೇಶಕ್ಕೆ ಹೋದಾಗ ಭಾರತದ ವಿರುದ್ಧವಾಗಿ ಮಾತಾಡೋದೇ ಜಾಸ್ತಿ. ಭಾರತ ಯಾವುದೇ ರೀತಿಯಾದಂತಹ ಅಭಿವೃದ್ಧಿ ಹೊಂದ್ತಾ ಇಲ್ಲ, ಈ ರೀತಿಯಾಗಿ ಮಾತಾಡೋದೇ ಜಾಸ್ತಿ. ಅದೇ ರೀತಿಯಲ್ಲಿ ಕೊಲಂಬಿಯಾದಲ್ಲಿ ಕೂಡ ಅದೇ ತರ ಅವರು ಭಾಷಣ ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆರ್ಥಿಕತೆ ವಿಷಯದಲ್ಲಿ ಭಾರತ ವೇಗವಾಗಿ ಬೆಳೀತಾ ಇದೆ, ಆದ್ರೆ ಓವರ್ ಆಲ್ ಆಗಿ ನೋಡಿದ್ರೆ ಭಾರತ ಅಭಿವೃದ್ಧಿ ಹೊಂದ್ತಾ ಇಲ್ಲ ಅಂತೇಳಿ ಹೇಳಿದ್ರು. ಇವರು ಮಾಮೂಲಾಗಿ ಚೀನಾದ ಜೊತೆಗೆ ಕಂಪೇರ್ ಮಾಡ್ಕೊಂಡೇ ಮಾತಾಡಿದ್ರು. ಚೀನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಜಾಸ್ತಿ ಆಗ್ತದೆ, ಆದ್ರೆ ಭಾರತದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ತುಂಬಾ ಕಮ್ಮಿ ಇದೆ. ಕೇವಲ ನಾವು ಸರ್ವಿಸ್ ಓರಿಯೆಂಟೆಡ್ ಬಿಸ್ನೆಸ್ ನ ಡಿಪೆಂಡ್ ಆಗಿದ್ದೇವೆ ಅಂತೇಳಿ ಹೇಳಿದ್ರು. ಹಾಗೇನೆ ಇತ್ತೀಚಿನ ವರ್ಷಗಳಲ್ಲಿ ಭಾರತ ವೇಗವಾಗಿ ಅಭಿವೃದ್ಧಿ ಹೊಂದ್ತಾ ಇದೆಯಲ್ಲ, ಇದನ್ನ ನೋಡ್ಕೊಂಡು ಬಹಳಷ್ಟು ಜನ ಹೇಳ್ತಾ ಇದ್ದಾರೆ, ಮುಂದಿನ ಕೆಲ ವರ್ಷಗಳಲ್ಲಿ ಭಾರತ ಇಡೀ ವಿಶ್ವದಲ್ಲಿ ಅತ್ಯಂತ ಗಮನ ಸೆಳೆಯುವಂತಹ ಸ್ಥಾನಕ್ಕೆ ತಲುಪ್ತದೆ. ಅಂದ್ರೆ ಇಡೀ ವಿಶ್ವ ಭಾರತ ಹೇಳಿದ ಮಾತನ್ನ ಕೇಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಈ ರೀತಿಯಾಗಿ ಆಗಾಗ ಹೇಳಿಕೆಗಳು ಬರ್ತಾ ಇದೆಯಲ್ಲ, ಬೇರೆ ಬೇರೆ ಕಡೆಗಳಿಂದ ಬರ್ತದೆ. ಅದೇ ರೀತಿಯಲ್ಲಿ ಬಿಜೆಪಿಯ ರಾಜಕಾರಣಿಗಳು ಕೂಡ ಇದೇ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಈ ರೀತಿ ಹೇಳಲಿಕ್ಕೆ ಕೂಡ ಕೆಲವೊಂದು ಕಾರಣಗಳಿದೆ. ನಮ್ಮ ಆರ್ಥಿಕ ಅಭಿವೃದ್ಧಿ ಆ ಮಟ್ಟದಲ್ಲಿ ನಡೀತಾ ಇದೆ ಈಗ, ಹಾಗಾಗಿ ಈ ರೀತಿಯಾಗಿ ಮಾತಾಡ್ತಾ ಇರ್ತಾರೆ. ಆದರೆ ರಾಹುಲ್ ಗಾಂಧಿ ಅವರು ಸುತರಾಮ್ ಇದನ್ನು ಒಪ್ಕೊಳ್ಳಿಲ್ಲ. ಅದಕ್ಕೆ ಬದಲಾಗಿ ರಾಹುಲ್ ಗಾಂಧಿ ಅವರು ಯಾವುದೇ ಕಾರಣಕ್ಕೆ ಭಾರತ ವಿಶ್ವದ ನಂಬರ್ 1 ದೇಶ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ, ನಾವು ಆ ಮಟ್ಟದಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು. ಪುನಃ ಚೀನಾನ ಕಂಪೇರ್ ಮಾಡ್ಕೊಂಡು ಮಾತಾಡಿದ್ರು. ಇಲ್ಲಿ ಆಶ್ಚರ್ಯ ಆಗೋದೇನು ಅಂತ ಹೇಳಿದ್ರೆ, ನೀವು ಯಾರೋ ಆರ್ಡಿನರಿ ಪರ್ಸನ್ ಈ ರೀತಿ ಯಾವುದೋ ಒಂದು ದೇಶದಲ್ಲಿ ನಿಂತ್ಕೊಂಡು ಈ ರೀತಿ ಮಾತಾಡಿದ್ರೆ ಅದು ಬೇರೆ ವಿಷಯ. ಆದ್ರೆ ಇಲ್ಲಿ ಮಾತಾಡ್ತಾ ಇದ್ದದ್ದು ರಾಹುಲ್ ಗಾಂಧಿ. ಇವರಿಗೆ ಒಂದು ಸ್ಥಾನ ಇದೆ ನಮ್ಮ ದೇಶದಲ್ಲಿ. ಸದ್ಯಕ್ಕೆ ಇವರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ, ಅಂದ್ರೆ ಶಾಡೋ ಪ್ರೈಮ್ ಮಿನಿಸ್ಟರ್ ಅಂತ ತಿಳ್ಕೊಂಡು ಇವ್ರಿಗೆ ಹೇಳ್ತಾರೆ. ಪ್ರೈಮ್ ಮಿನಿಸ್ಟರ್ ಎಷ್ಟು ಇಂಪಾರ್ಟೆನ್ಸ್ ಇರ್ತದೋ ಅಷ್ಟೇ ಇಂಪಾರ್ಟೆನ್ಸ್ ಈ LOP ಕೂಡ ಇರ್ತದೆ. ಆದ್ರೆ ರಾಹುಲ್ ಗಾಂಧಿ ಅವರು ವಿದೇಶಕ್ಕೆ ಹೋದ ಸಂದರ್ಭದಲ್ಲಿ ಭಾರತದ ಬಗ್ಗೆ ಇಷ್ಟೊಂದು ನಿಕೃಷ್ಟವಾಗಿ ಮಾತಾಡಬಾರ್ದು. ಏನಿದ್ರು ಕೂಡ ಭಾರತದ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡಬೇಕು. ಆದ್ರೆ ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ ಇರುವಂತಹ ಸಮಸ್ಯೆ ಏನು ಅಂತ ಹೇಳಿದ್ರೆ, ವಿದೇಶಗಳಿಗೆ ಹೋದಾಗ್ಲೂ ಕೂಡ ಅವರ ಮನಸ್ಸಿನಲ್ಲಿ ಮೋದಿ ದ್ವೇಷ ಅನ್ನೋದು ತುಂಬಿ ತುಳುಕ್ತಾ ಇರ್ತದೆ. ಹಾಗಾಗಿ ಹೊರಗಡೆ ಹೋದಾಗ್ಲೂ ಕೂಡ ಅಷ್ಟೇ ಭಾರತವನ್ನ ಹೀಗೆಳಿತಾ ಇರ್ತಾರೆ. ಮೋದಿ ಆಡಳಿತ ಪ್ರಾರಂಭ ಆದ ದಿನದಿಂದ ಭಾರತ ಅವನತಿ ಹೊಂದ್ತಾ ಇದೆ, ಈ ರೀತಿಯಾಗಿ ಮಾತಾಡ್ಕೊಂಡು ಹೋಗ್ತಾರೆ. ಹಾಗೇನೆ ರಾಹುಲ್ ಗಾಂಧಿ ಸಾಮಾನ್ಯವಾಗಿ ಯಾವುದೇ ದೇಶಕ್ಕೆ ಹೋದ್ರೆ ಈ ಭಾಷಣ ಮಾಡೋ ಸಂದರ್ಭದಲ್ಲಿ ಹೇಳ್ತಾರಲ್ಲ, ಭಾರತದಲ್ಲಿ ಪ್ರಜಾಪ್ರಭುತ್ವ ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿದೆ, ಪ್ರಜಾಪ್ರಭುತ್ವದ ಮೇಲೆ ಪ್ರತಿದಿನ ಪ್ರಹಾರ ನಡೀತಾ ಇದೆ, ಪ್ರಜಾಪ್ರಭುತ್ವವನ್ನ ಮುಗಿಸುವ ಕೆಲಸ ನಡೀತಾ ಇದೆ, ಸಂವಿಧಾನವನ್ನ ಮೂಲೆಗೆಸೆಯುವಂತ ಕೆಲಸ ನಡೀತಾ ಇದೆ, ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾನೆ ಇರ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಅದನ್ನೇ ಪುನರಾವರ್ತನೆ ಮಾಡಿದ್ದಾರೆ. ಅಂದ್ರೆ ಪ್ರಜಾಪ್ರಭುತ್ವದ ಮೇಲೆ ನಿರಂತರವಾದ ದಾಳಿ ನಡೀತಾ ಇದೆ. ಬಿಜೆಪಿ ದೇಶದಲ್ಲಿರುವಂತಹ ಸ್ವಾಯತ್ತ ಸಂಸ್ಥೆಗಳನ್ನ ಸಂಪೂರ್ಣವಾಗಿ ತನ್ನ ಹತೋಟಿ ತಗೊಂಡಿದೆ. ಅಂದ್ರೆ CBI, ED, ಅದೇ ರೀತಿಯಲ್ಲಿ ಇಲೆಕ್ಷನ್ ಕಮಿಷನ್, ಇದೆಲ್ಲದನ್ನು ಕೂಡ ತನ್ನ ಹತೋಟಿಗೆ ತಗೊಂಡು ತನಗೆ ಏನ್ ಬೇಕೋ ಅದನ್ನ ಮಾಡಿಸ್ತಾ ಇದೆ. ಈ ರೀತಿಯಾಗಿ ಕೂಡ ಹೇಳೋದನ್ನ ಅವ್ರು ಮರ್ತಿಲ್ಲ. ಇದು ಸಾಮಾನ್ಯವಾಗಿ ರಾಹುಲ್ ಗಾಂಧಿ ಯಾವುದೇ ದೇಶಕ್ಕೆ ಹೋದ್ರೆ ಹೇಳುವಂತ ಮಾತು. ಅದೇ ರೀತಿಯಲ್ಲಿ ನಿಮ್ಗೆ ನೆನಪಿರಬಹುದು, ಯುರೋಪಿಗೆ ಹೋದಾಗ ಅವ್ರು ಹೇಳಿದ್ರು, ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನ ಪುನಃ ಸ್ಥಾಪಿಸ್ಲಿಕ್ಕಾಗಿ ನೀವು ನಮ್ಗೆ ಸಹಾಯ ಮಾಡಬೇಕು. ಈ ರೀತಿಯಾಗಿ ರಾಹುಲ್ ಗಾಂಧಿ ಮಾತಾಡಿದ್ದನ್ನು ಕೂಡ ನೀವು ಕೇಳಿದ್ದೀರಾ. ಇಂತಹ ರಾಹುಲ್ ಗಾಂಧಿ ಬಾಯಲ್ಲಿ ಬೇರೆ ಇನ್ನೇನೊಂದು ಹೊಸತನ್ನು ನಮ್ಗೆ ಕೇಳಲಿಕ್ಕೆ ಸಾಧ್ಯ ಇಲ್ಲ.
ಈ ರೀತಿ ಅವ್ರು ಮಾತಾಡೋದು ಇಲ್ಲಿ ಪ್ರಥಮ ಕೂಡ ಅಲ್ಲ ಅಥವಾ ಇದು ಕೊನೆ ಕೂಡ ಅಲ್ಲ. ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಮಾತಾಡ್ಕೊಂಡು ಹೋಗ್ತಾರೆ. ರಾಹುಲ್ ಗಾಂಧಿ ಅವ್ರನ್ನ ಬದಲಾಯಿಸಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಈಗ ಏನಾಗಿದೆ ಅಂದ್ರೆ ರಾಹುಲ್ ಗಾಂಧಿ ಅವರ ಈ ಭಾಷಣದ ಒಂದು ತುಣುಕಿದೆಯಲ್ಲ, ಇದು ಎಲ್ಲಾ ಕಡೆ ವೈರಲ್ ಆಗ್ತದೆ. ಅದೇ ರೀತಿಯಲ್ಲಿ ಹಲವಾರು ಜನ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವ್ರನ್ನ ನಮ್ಮ ದೇಶದಲ್ಲಿರುವಂತಹ ಯಾವುದೇ ವಿಶ್ವವಿದ್ಯಾಲಯಗಳು ಕರೀತಾ ಇಲ್ಲ, ಇವ್ರನ್ನ ಹತ್ರ ಭಾಷಣ ಮಾಡಿಸ್ತಾ ಇಲ್ಲ, ಏನು ಮಾಡಿಸ್ತಾ ಇಲ್ಲ. ಇವನ್ ಕಾಂಗ್ರೆಸ್ ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಕೂಡ ಇವ್ರನ್ನ ಕರೆಸಿ ಇವ್ರ ಹತ್ರ ಭಾಷಣವನ್ನ ಮಾಡಿಸ್ತಾ ಇಲ್ಲ ಅಥವಾ ವಿದ್ಯಾರ್ಥಿಗಳ ಜೊತೆ ಸಂವಾದವನ್ನ ಮಾಡಿಸ್ತಾ ಇಲ್ಲ. ಆದ್ರೆ ಅದಕ್ಕೆ ಬದಲಾಗಿ ವಿದೇಶದಲ್ಲಿರುವಂತಹ ವಿಶ್ವವಿದ್ಯಾಲಯಗಳು ಇವ್ರನ್ನ ಕರೀತಾ ಇದ್ದಾರೆ, ಇವ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಯನ್ನ ಮಾಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ಅಂದ್ರೆ ನಮ್ಮ ದೇಶದಲ್ಲಿರುವಂತಹ ವಿಶ್ವವಿದ್ಯಾಲಯಗಳು ಇಲ್ಲಿವರೆಗೂ ಕೂಡ ರಾಹುಲ್ ಗಾಂಧಿ ಅವರು ಇರುವಂತಹ ನಾಲೆಜ್ ಅನ್ನ ಉಪಯೋಗಿಸ್ಕೊಳ್ತಾ ಇಲ್ಲ. ದಯವಿಟ್ಟು ಅವರು ಉಪಯೋಗಿಸ್ಕೋಬೇಕು. ಈ ರೀತಿಯಾಗಿ ಇವರಿಗೆ ಟ್ರೋಲ್ ಆಗ್ಲಿ ಶುರುವಾಗಿದ್ದಾರೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರ ಈ ಒಂದು ಭಾಷಣದ ಬಗ್ಗೆ ನಿಮ್ಗೆ ಏನ್ ಅನ್ಸ್ತದೆ? ಅವ್ರು ಮಾಡಿರೋ ಸರಿನಾ ತಪ್ಪಾ? ಅದೇ ರೀತಿಯಲ್ಲಿ ಅವ್ರು ಕೊಟ್ಟಂತ ಉದಾಹರಣೆ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೇನಾದ್ರೂ ಗೊತ್ತಿದ್ರೆ, ಅಂದ್ರೆ ಆಟೋಮೊಬೈಲ್ ಇಂಜಿನಿಯರ್ಸ್ ಅಥವಾ ಬೇರೆ ಇನ್ಯಾರಾದ್ರೂ ಇದ್ರೆ, ಈ ಆಟೋಮೊಬೈಲ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಇರುವಂತವ್ರಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಹಾಗೇನೆ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.